ಆದರೆ ನೀವು ಚುನಾವಣೆನೇ ರಿಂಗ್ ಮಾಡಿಬಿಟ್ರೆ, ಚುನಾವಣೆಯಲ್ಲೇ ಮೋಸ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ, ವಂಚನೆ ಮಾಡೋಕ್ಕೆ ಶುರು ಮಾಡಿದ್ರೆ, ಮತಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಜನರು ಯಾರನ್ನ ಅಧಿಕಾರದಲ್ಲಿ ತರಬೇಕು ಅಂತ ಬಯಸ್ತಾರೋ ಅವ್ರನ್ನ ತರೋದಕ್ಕಾಗೋದಿಲ್ಲ. ಜನಾದೇಶಕ್ಕೆ ವಂಚನೆ ಮಾಡ್ದಂಗೆ ಆಗುತ್ತೆ. ಆಮೇಲೆ ಏನು ಮಾಡ್ತಾರೆ? ಇವರೇ ಕಂಟಿನ್ಯೂಸ್ ಆಗಿ ನಿರಂತರವಾಗಿ BJP ಪಕ್ಷದವರು ಅಧಿಕಾರದಲ್ಲಿರ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಬಹಳ ಚೆನ್ನಾಗಿ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಹೇಗೆ ದೇಶಾದ್ಯಂತ ವ್ಯಾಪಕವಾಗಿ ಈ ಮತಗಳ್ಳತನ ನಡೀತಿದೆ ಅಂತ. ಯೂಟ್ಯೂಬಲ್ಲಿ ಈಗಲೂ ಕೂಡ ಆ ವಿಡಿಯೋ ಇದೆ, ನೀವು ನೋಡ್ಬೋದು. ಎಳೆಯಾಗಿ ರಾಹುಲ್ ಗಾಂಧಿ ಅವರು ಯಾವ್ಯಾವ ರೀತಿಯಲ್ಲಿ ಮತಗಳ್ಳತನ ಮಾಡ್ತಾ ಇದ್ದಾರೆ BJP ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಅವ್ರು ಏನು ಮಾಡ್ತಿದ್ದಾರಪ್ಪ BJP ಪಕ್ಷದವರು ಅಂತಂತಂದ್ರೆ, ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ, ಉದಾಹರಣೆಗೆ ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಸಮಯದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1,00,000ಕ್ಕೂ ಹೆಚ್ಚು ವೋಟ್ ನಕಲಿ ಮತದಾರರನ್ನ ಪಟ್ಟಿಗೆ ಸೇರಿಸಿದ್ದಾರೆ. ಏನು ಮಾಡ್ತಾರೆ ಅಂತಂತಂದ್ರೆ, ಯಾವುದೋ ಬೇರೆ ಕ್ಷೇತ್ರದಲ್ಲಿರ್ತಾರೆ, ಬಿಹಾರ್ನಲ್ಲೋ UP-ನಲ್ಲೋ ಬಿಹಾರ್ನಲ್ಲೋ ಇರ್ತಾರೆ, ಅಂಥವ್ರನ್ನ ಊರುಗಳನ್ನ ಕರ್ನಾಟಕ ವಿಧಾನಸಭಾ ಕ್ಷೇತ್ರಕ್ಕೆ ಅವ್ರ ಹೆಸರು ಸೇರಿಸುವಂಥದ್ದು, ಅಥವಾ ಅವ್ರ ಹೆಸರೇ ಇರಲ್ಲ ನಕಲಿ ಹೆಸರು ಸೇರಿಸುವಂಥದ್ದು, ಫೋಟೋನ ಬಹಳ ಸಣ್ಣದಾಗಿ ತೋರಿಸೋದು, ಬ್ಲರ್ ಮಾಡಿ ತೋರಿಸೋದು, ಯಾರು ಗುರುತಿಸಿದ್ದೆ ಮಾಡಿ ಅವ್ರನ್ನ ಮತಪಟ್ಟಿಗೆ ಸೇರಿಸುವಂಥದ್ದು, ಒಂದೇ ವಿಳಾಸದಲ್ಲಿ 40 ಜನ 80 ಜನ ಸೇರಿಸೋದು, ಆಳಂದದಲ್ಲಿರೋ ಒಬ್ಬ ಮತದಾರನ್ನ ಕೈ ಬಿಡಬೇಕು ಅಂತ ಹೇಳಿ ಆತ ಆಕ್ಷೇಪಣೆ ಸಲ್ಲಿಸ್ತಾನೆ, ಅದರ ಆಧಾರದ ಮೇಲೆ ಮತದಾರರ ಹೆಸರನ್ನು ನಾವು ಕೈ ಬಿಡ್ತಾರೆ. ಈ ರೀತಿ ಮಾಡಿ ಮತಗಳ್ಳತನ ಮಾಡ್ತಾ ಇದ್ದಾರೆ. ಈ ರೀತಿ ಮತಗಳ್ಳತನ ಮಾಡಿದ್ರೆ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇಶ ಹೆಕ್ಕುಟ್ಟು ಹೋಗುತ್ತೆ, ಹಾಳಾಗೋಗುತ್ತೆ. ಹಾಗಾಗಿ ಅದನ್ನು ತಡಿಬೇಕು ಅಂತಂತಂದ್ರೆ ನಾವು ಈ ಮತಗಳ್ಳತನದ ವಿರುದ್ಧ ಅರಿವು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು. ಅದನ್ನು ಮಾಡಬೇಕು ಅಂತಲೇ ಈ ಸಹಿ ಸಂಘಟನೆ ಮಾಡ್ತಾ ಇರೋದು. ಹಾಗಾಗಿ ದಯವಿಟ್ಟು ಈ ಕಾರ್ಯಕ್ರಮನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡು ನಮ್ಮ HD ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕನಿಷ್ಠ ಪಕ್ಷ 25,000 ಜನರನ್ನು ಸಹಿ ಸಂಘಟನೆ ನೀವು ಮಾಡಬೇಕು. ಮತ್ತು ಮನೆಗಳಿಗೂ ಹೋಗಿ ಕೂಡ ನೀವು ಈ ಒಂದು ಮತಗಳ್ಳತನ ಹೇಗೆ BJP ಪಕ್ಷ ಮಾಡ್ತಾ ಇದೆ, ಅಧಿಕಾರಕ್ಕೆ ಬಾಂಬ್ ಮಾರ್ಗದಿಂದ ಅಡ್ಡದಾರಿಂದ ಅಧಿಕಾರಕ್ಕೆ ಬರ್ತಿದೆ ಅನ್ನೋದನ್ನು ನೀವು ಜನಕ್ಕೆ ತಿಳಿಸ್ಕೊಡ್ಬೇಕು. ಯೂತ್ ಕಾಂಗ್ರೆಸ್ ಅವ್ರಿಗೂ ಕೂಡ ಇದರೊಳಗೆ ಬಹಳ ದೊಡ್ಡ ಪಾತ್ರ ಇದೆ. ಯಾಕೆ ಅಂತಂತಂದ್ರೆ, ಹೊಸದಾಗಿ ಯಾರು ಯುವಕರು ನೋಂದಣಿ ಮಾಡ್ಕೊಳ್ತಾರೆ ಅವ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಪ್ರತಿಯೊಂದು ಬೂತಲ್ಲೂ ಅಟ್ಲೀಸ್ಟ್ ಒಂದು 5 ಜನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆ ಒಂದು ಬೂತ್ನಲ್ಲಿ ಯಾರು ಹೊಸದಾಗಿ ಮತಪಟ್ಟಿಗೆ ಸೇರ್ತಾರೆ, ಯುವಕರು 18 ವರ್ಷಕ್ಕೆ ಹೊಸದಾಗಿ 18 ವರ್ಷ ತುಂಬಿ ಮತದಾರ ಪಟ್ಟಿಗೆ ಬರ್ತಾರೆ, ಅವ್ರ ಬಗ್ಗೆ ನೀವು ಮಾಹಿತಿ ಇಟ್ಕೊಂಡಿರ್ಬೇಕು. ಯಾಕೆಂತಂದ್ರೆ ಕೆಲವು ಕಡೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾರು 90 ವರ್ಷದ ಮುದುಕರು 80 ವರ್ಷದ ಮುದುಕರು ಅವ್ರಿಗೆ ಹೊಸದಾಗಿ ಮತದಾರ ಪಟ್ಟಿಗೆ ಸೇರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಹೊಸದಾಗಿ ಮತದಾರ ಪಟ್ಟಿಗೆ ಯಾರು ಸೇರಿಸ್ತಾರೆ ಯುವಕರು, ಅವ್ರ ಬಗ್ಗೆ ನೀವು ಮಾಹಿತಿ ಇಟ್ಕೊಬೇಕು. ಪ್ರತಿ ಬೂತ್ನಲ್ಲೂ ಕೂಡ ಹೊಸದಾಗಿ ಯಾರು ಸೇರ್ತಾರೆ ಅದ್ರ ಬಗ್ಗೆ ಮಾಹಿತಿ ಇಟ್ಕೊಂಡು ಅದರೊಳಗೆ ಏನಾದರೂ ಅವ್ಯವಹಾರ ಆದರೆ ಅದನ್ನು ತಕ್ಷಣ ಶಾಸಕರ ಗಮನಕ್ಕೆ ಅಥವಾ ನಾಯಕರ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು. ಹಾಗಾಗಿ ಯೂತ್ ಕಾಂಗ್ರೆಸ್ ಅವರು ಕೂಡ ಈ ಒಂದು ಸಹಿ ಸಂಗ್ರಹಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಕಾಂಗ್ರೆಸ್ ಪಕ್ಷನ ಬಲಪಡಿಸಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತೆ